ಈ ದಿನದ ಮುಖ್ಯಾಂಶಗಳು. ಎಚ್.ಸಿ. ಮಹಾದೇವಪ್ಪ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ. ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ಕಳೆದ ವಾರ ನಾಲ್ವಡಿಯವರಿಗಿಂತ ನಮ್ಮಪ್ಪನೇ ದೊಡ್ಡ ವ್ಯಕ್ತಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹಾದೇವಪ್ಪನವರು ನಾಲ್ವಡಿಯವರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಬಂದ್, ವೇತನ ಹೆಚ್ಚಳ ಹಾಗೂ ಹಲವು ಬೇಡಿಕೆಗಳಿಗಾಗಿ ಮುಷ್ಕರ. ಸರ್ಕಾರಿ ನೌಕರರ ಜಂಟಿ ಕ್ರಿಯಾ ಸಮಿತಿ ಇದೇ ಮಂಗಳವಾರ ಅಂದರೆ ಆಗಸ್ಟ್ 5ರಂದು ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಅದೇ ದಿನ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಪ್ರಮುಖ ಪಕ್ಷಗಳ ಪ್ರತಿಭಟನೆಗೆ ಸಿಲಿಕಾನ್ ಸಿಟಿ ಸಾಕ್ಷಿಯಾಗಲಿದೆ. ಹೀಗಾಗಿ ಏನೇ ಆದರೂ ಸರಿ, ಇಟ್ಟ ಹೆಜ್ಜೆಯನ್ನು ನಾವು ಹಿಂದೆ ಇಡಲ್ಲ, ಬೀದಿಗೆ ಇಳಿಯಲ್ಲ, ಮನೆಯಲ್ಲೇ ಕೂತು ಮುಷ್ಕರ ಮಾಡಲು ಸಿದ್ಧ ಎನ್ನುತ್ತಿದೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ. ಕೃಷಿ ಸಚಿವರ ತವರೂರಿನಲ್ಲಿ ಭೂಮಾಫಿಯಾ, ರೈತರ ಗೋಳು ಕೇಳುವವರು ಯಾರು? ನಾವು 32 ಜನವೇ ಕೂಡ ಏನೋ ಇದು ಈ ಜಮೀನು ಸರ್ವೆ ನಂಬರ್ 45ರಲ್ಲಿ 18 ಎಕರೆ 14 ಗುಂಟೆ ಜಮೀನು ನಮ್ಮ ಇದರಲ್ಲೇ ಇರ್ತದೆ. ಅವತ್ತರಿಂದಲೂ ಮೂಲ ಸ್ಥಾನದಿಂದಲೂ ನಾವು ದನ ಕರಿಗೆ ಅಂತ ಹೇಳಿ ಬಿಟ್ಕೊಂಡು ಮೇವಿಗೆ ಆಧಾರವಾಗಿ ಬಿಟ್ಕೊಂಡಿದ್ವಿ. ಅದನ್ನು ಒಳಂದೊಳಗೆ ಬಂದು ಇವರು 6 ಜನ ಈ ಭೂಗಳರು ಬಂದ್ಬಿಟ್ಟು ಒಳಂದೊಳಗೆ ನಮಗೆ ಗೊತ್ತಿಲ್ಲದ ರೀತಿ ಸರ್ಕಸ್ ಮಂಜೂರು ಮಾಡಿಸ್ಕೊಂಡ್ಬಿಟ್ಟು ಒಂದು 4 ವರ್ಷ 5 ವರ್ಷ ಹತ್ರಕ್ಕೆ ಬರಲಿಲ್ಲ, ನಮಗೆ ಗೊತ್ತೂ ಆಗಲಿಲ್ಲ. ಆಮೇಲೆ ರಿಕಾರ್ಡು ಮಾಡಿಸ್ಕೊಂಡು ಆಮೇಲೆ ಬಂದು ನಮಗೆ ಬಹಳ ತೊಂದರೆ ಕೊಡ್ತಾವ್ರೆ. ಪಿಜಿ ಮಾಲೀಕ ಅರ್ಷಫ್ನಿಂದ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಆರೋಪಿ ಅರೆಸ್ಟ್. ಆಕೆ ಕೇರಳ ಮೂಲದ ವಿದ್ಯಾರ್ಥಿನಿ, ಬೆಂಗಳೂರಿನ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ತಮ್ಮೂರಿನವರು ನಡೆಸುತ್ತಿದ್ದ ಪಿಜಿ ಸೇರಿಕೊಂಡಿದ್ದಳು. ಸೋಲದೇವನಹಳ್ಳಿಯಲ್ಲಿರುವ ಈ ಪಿಜಿ ಮಾಲೀಕ ಅರ್ಷಫ್ ಕೂಡ ಕೇರಳದವನೇ, ನಮ್ಮೂರಿನವರು ಆಗಿರೋದ್ರಿಂದ ಸೇಫ್ ಆಗಿ ಇರ್ತೀನಂತ ಆ ವಿದ್ಯಾರ್ಥಿನಿ ಅಂದುಕೊಂಡಿದ್ದು. ಆದರೆ ಅಲ್ಲಿ ಆಗಿರೋದೇ ಬೇರೆ. ಪಿಜಿಗೆ ಸೇರಿದ 10 ದಿನಗಳಲ್ಲಿ ನರಕ ದರ್ಶನವಾಗಿದ್ದೆ. ಮಳೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸದಸ್ಯನ ಅಪಹರಣಕ್ಕೆ ವಿಫಲ ಯತ್ನ. ಪಂಚಾಯಿತಿ ಎಲೆಕ್ಷನ್ ಸರ್ 11ನೇ ತಾರೀಕು ನಾನು ಏರಿ ಮೇಲೆ ಬರ್ತಾ ಮಳೂರು ಏರಿ ಮೇಲೆ ಬರ್ತಾ ಹೋದಾಗ 5 ಜನ ಗಿಡಿ ಬಂದು ನಾನು ಕಿಡ್ನಾಪ್ ಮಾಡೋಕೆ ಬಂದಿರು ಸರ್. ಗಿಡಿ ಬಂದು ನಾನು ಹೊಡೆದು ಚಾಕ್ ಹಾಕ್ತೀನಿ, 10 ಕಾರ್ಗೆ ಅಂತ ಹಿಂಸೆ ಮಾಡಿದ್ರು ಸರ್. ಬಾಯಿ ಒಬ್ಬ ಹಿಡ್ಕೊಂಡು ಕೈ ಒಬ್ಬ ಕಾಲೊಬ್ಬ ಹಿಡ್ಕೊಂಡು ಕರಾಳಕ್ಕೆ ತಗೊಂಡು ಸರ್. ಚನ್ನಪಟ್ಟಣ PLD ಬ್ಯಾಂಕ್ನಲ್ಲಿ ಯಾವುದೇ ಗೊಂದಲವಿಲ್ಲ, ಗೋವಿಂದಳ್ಳಿ ನಾಗರಾಜು. ಅದೆಲ್ಲ ಸತ್ಯಕ್ಕೆ ದೂರವಾದದ್ದು. ನನಗೆ ಕಳೆದ ವಾರ ನಿನ್ನೆಗೆ 8 ದಿವಸದಲ್ಲಿ ನಿಖಿಲ್ ಅಣ್ಣ ಫೋನ್ ಮಾಡಿ ನಗಣ್ಣ ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾವ್ರೆ, ಏನು ಮಾಡ್ತೀರಿ ಅಂದರು. ರಾಜೀನಾಮೆ ಕೊಡು ರೆಡಿ ಇದ್ದೀರಣ್ಣ, ನೀವು ಒಂದು ಸಲ ಮೀಟಿಂಗ್ ಕರಿಬೇಕು, ಎಲ್ಲ ಡೈರೆಕ್ಟ್ರು ಮತ್ತು ಲೀಡ್ರುಗಳನ್ನ ಕರೆದು ನೀವು ಏನಂತ ಡಿಸೈಡ್ ಮಾಡ್ತೀರಿ, ಆಗ ನನ್ನ ಅಹವಾಲು ಏನು ಹೇಳಬೇಕು. ಕಾರಣ ಏನಂದರೆ ನಾನು ಅಧ್ಯಕ್ಷ ಆಗ್ತಾ ಇದ್ದ ಇವ್ರು 4 ಜನ ಪೂರ್ತಿ ಸಪೋರ್ಟ್ ಮಾಡಲ್ಲ, ವಿರೋಧ ಮಾಡ್ಕೊಂಡೆ ಬಂದಿರೋದು. ಅದೆಲ್ಲ ಹೇಳ್ಬಿಟ್ಟು ಮಾಡಬೇಕು, ಅವ್ರನ್ನ ಕುಣಿಸಿ ನೆಕ್ಸ್ಟ್ ಯಾರು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ದೆ. ಚನ್ನಪಟ್ಟಣ JDS ಭಿನ್ನಮತ, ವರಿಷ್ಠರು ಶಮನ ಮಾಡದಿದ್ದರೆ ಪಕ್ಷಕ್ಕೆ ಹಾನಿ. PLD ಬ್ಯಾಂಕ್ ವಿಚಾರವಾಗಿ ಕಳೆದ ಟರ್ಮಲ್ಲೂ ಅಷ್ಟೇ, ಈ ಟರ್ಮಲ್ಲೂ ಅಷ್ಟೇ ಗೋವಿಂದಳ್ಳಿ ನಾಗರಾಜಣ್ಣ ಅವರು ಅಧ್ಯಕ್ಷ ಸ್ಥಾನವನ್ನು 2 ಸಾರಿ ಅಲಂಕರಿಸಿದ್ದಾರೆ. ಆಮೇಲೆ ಸಿಗ್ಬೇಕಂತಂದ್ರೆ ಅವಕಾಶವನ್ನ ಕೊಟ್ಟಿಲ್ಲ. ಇದಕ್ಕೆ ಕುಮಾರಣ್ಣರಾಗಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಮತ್ತೆ ತಾಲೂಕಿನ ಜೈಮತ್ ಅವರಾಗಲಿ ಇದಕ್ಕೆ ಸರಿಯಾದ ರೀತಿ ಸ್ಪಂದಿಸ್ತಾನೆ. ಇದಕ್ಕೆ ದಿನಗಳು ಕಳ್ಕೊಂಡು ಅವ್ರಿಗೆ ಕೊಡಿ ಅಂತ ಹೇಳ್ತಾ ಕಾಲಹರಣ ಮಾಡಿಕೊಂಡು ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಜೀವಾವಧಿ ಶಿಕ್ಷೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಹೇಳಿದಾದ್ರೆ ಏನ್ ಗೊತ್ತಾ? ಆಗಿನ್ನೂ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ. ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕಿಂತ ನಾನು ಹೆಚ್ಚು ವಿಷಯದ ಬಗ್ಗೆ ಇನ್ನೇನೋ ಪ್ರಸ್ತಾವನೆ ಮಾಡಲಿಕ್ಕೆ ಹೋಗೋದಿಲ್ಲ. ಚನ್ನಪಟ್ಟಣ PLD ಬ್ಯಾಂಕ್ ಅಧ್ಯಕ್ಷನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಕುಮಾರ್. ನಾವು PLD ಬ್ಯಾಂಕ್ ವಿಚಾರ ಬಿಟ್ಟರೆ ಬೇರೆ ಯಾವುದೇ ರೀತಿ ಇಲ್ಲಿ ವಿಚಾರ ಇಲ್ಲ. ನಮಗೆ ಮೊದಲನೇದಾಗಿ PLD ಬ್ಯಾಂಕ್ ವಿಚಾರದಲ್ಲಿ ಏನು ಗೊಂದಲಗಳು ನಡೀತಾ ಇದೆ 2 ವರ್ಷದಿಂದ, ಅದರ ಒಂದು ನಿವಾರಣೆ ಆಗದೇ ಇರೋ ಕಾರಣ ನಮಗೂ ನೋವಿದೆ. ಪ್ರಜ್ವಲ್ ಪ್ರಕರಣವನ್ನು ಸಮರ್ಥವಾಗಿ ತನಿಖೆ ನಡೆಸಿ ಶೀಘ್ರ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಶ್ರಮಿಸಿದ SIT ತಂಡಕ್ಕೆ ರಾಷ್ಟ್ರಪತಿ ಪ್ರಶಸ್ತಿ. ಮೊದಲನೇದಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ COD ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸದ ಬಗ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ಅಚ್ಚುಕಟ್ಟಾಗಿ ಈ ಕೇಸನ್ನು ಅವರು ಮೊದಲಿಂದಲೂ ಕೂಡ DK ಸಿಂಗ್ ಅವರ ನೇತೃತ್ವದಲ್ಲಿ ನಾವು ಒಂದು ಟೀಮನ್ನು ಮಾಡಿದ್ದು, ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ.